ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್. ಸಿಎಂ ಸಿದ್ದರಾಮಯ್ಯನವರು 17ನೇ ಬಾರಿ ಬಜೆಟ್ ಮಂಡಿಸಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಈ ಬಾರಿ ಬಜೆಟ್ ನ ಹೈಲೈಟ್ಸ್ ಏನು, ಯಾರಿಗ್ ಲಾಭ ಯಾರಿಗ್ ನಷ್ಟ ಅನ್ನೋದನ್ನ ತಿಳಿಸಿಕೊಡ್ತೀನಿ ಬನ್ನಿ. ಮೊದಲನೆಯದಾಗಿ ಗ್ಯಾರಂಟಿ ಯೋಜನೆಯ ಅಭಿವೃದ್ಧಿಗೆ ಅನುದಾನವನ್ನ ನೀಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ, ಶಕ್ತಿ ಯೋಜನೆಗೆ 5,300 ಕೋಟಿ, ಅನ್ನಭಾಗ್ಯಕ್ಕೆ 6,200 ಕೋಟಿ, ಗೃಹ ಜ್ಯೋತಿಗೆ 10,578 ಕೋಟಿಯನ್ನ ನೀಡಲಾಗಿದೆ. ಆದ್ರೆ ಯುವ ನಿಧಿಗೆ ಯಾವುದೇ ರೀತಿಯ ಅನುದಾನವನ್ನ ಕೂಡ ನೀಡಲಾಗಿಲ್ಲ. ಇನ್ನು ಮೇಲೆ ಅಕ್ಕಿಯ ಜೊತೆಗೆ ಸೊಸೈಟಿಯಲ್ಲಿ ಇಂದಿನ ಆಹಾರ ಕಿಟ್ ವಿತರಿಸಲು ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಈ ಕಿಟ್ ನಲ್ಲಿ 5 ಕೆಜಿ ಹೆಚ್ಚುವರಿ ಅಕ್ಕಿಯ ಬದಲಿಗೆ ತೊಗರಿಬೇಳೆ, ಸಕ್ಕರೆ, ಉಪ್ಪು ಮತ್ತು ಅಡಿಗೆ ಎಣ್ಣೆ ಸಿಗಲಿದೆ. ಇನ್ನು ಮದ್ಯಪ್ರಿಯರಿಗಂತೂ ಶಾಕ್ ಸಿಕ್ಕಿದೆ ಅಂತಾನೆ ಹೇಳಬಹುದು. ಮದ್ಯದ ಬೆಲೆ ನಿಗದಿ ಮಾಡುವ ಜವಾಬ್ದಾರಿ ಉತ್ಪಾದಕರ ಹೆಗಲಿಗೆ ನೀಡಲಾಗಿದೆ. ಮದ್ಯದ ಅಂಶ ಆಧರಿಸಿ ತೆರಿಗೆಯನ್ನ ನಿರ್ಧರಿಸಲು ಸೂಚನೆಯನ್ನ ನೀಡಲಾಗಿದೆ. ಏಕರೂಪ ಅಬಕಾರಿ ಸುಂಕ ಹೆಚ್ಚಳಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಹಂತ ಹಂತವಾಗಿ ತೆರಿಗೆ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಮಹಿಳೆಯರಿಗಂತೂ ಈ ಬಜೆಟ್ ನಲ್ಲಿ ಸಿಕ್ಕಾಪಟ್ಟೆ ಗಿಫ್ಟ್ ಸಿಕ್ಕಿದೆ. ಅದೇನಂತ ಮಹಿಳೆಯರಿಗಂತೂ ಈ ಬಜೆಟ್ ನಲ್ಲಿ ಸಿಕ್ಕಾಪಟ್ಟೆ ಗಿಫ್ಟ್ ಸಿಕ್ಕಿದೆ ಅಂತಾನೆ ಹೇಳಬಹುದು. ಅದೇನು ಅಂತ ನೋಡೋದಾದ್ರೆ, ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. 90 ದಿನಗಳ ಮಾತೃತ್ವ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಾತೃತ್ವ ಅಂದ್ರೆ ಮಕ್ಕಳಾದ ನಂತರ, ಅಂದ್ರೆ ಬೇಬಿಯಾದ ಮೇಲೆ. 19,844 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಮವಸ್ತ್ರವನ್ನ ವಿತರಿಸಲಾಗುತ್ತೆ. ಸ್ತನ, ಗರ್ಭಕೋಶ ಕ್ಯಾನ್ಸರ್ ಲಸಿಕಾ ಕೇಂದ್ರ, ಮಾಜಿ ದೇವದಾಸಿಯರ ಶಿಕ್ಷಣಕ್ಕೆ 5 ಕೋಟಿಯನ್ನ ನೀಡಲಾಗಿದೆ. ಧನಶ್ರೀ ಯೋಜನೆ ಫಲಾನುಭವಿಗಳ ಪ್ರೋತ್ಸಾಹಧನ ಹೆಚ್ಚಳ ಮಾಡಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಶಿಶುಪಾಲನಾ ಕೇಂದ್ರಗಳ ಸ್ಥಾಪನೆಯನ್ನ ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ರಾಜ್ಯದಲ್ಲಿ 12 ಪೊಲೀಸ್ ಠಾಣೆಗಳ ಸ್ಥಾಪನೆ ಕೂಡ ಆಗಲಿದೆ. ಉರ್ದು ಶಾಲೆಗಳ ಅಭಿವೃದ್ಧಿಗೆ 400 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಸರ್ಕಾರಿ ಕಾಲೇಜುಗಳಲ್ಲಿ 2,000 ಬೋಧಕ ಸಿಬ್ಬಂದಿಯನ್ನ ನೇಮಕ ಮಾಡಲಾಗುತ್ತೆ. ರೈತರಿಗೆ ಕೂಡ ಬಜೆಟ್ ಉತ್ತಮವಾದ ಕೊಡುಗೆಯನ್ನ ನೀಡಿದ್ದು 64 ಕೋಟಿಯ ಕೃಷಿ ಮಾರುಕಟ್ಟೆ, ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ, ಸಸ್ಯ ತೋಟ ಸಮಗ್ರ ಅಭಿವೃದ್ಧಿ ನಿರ್ಧಾರ, ಮೈಸೂರಿನ ಲಿಂಗಾಬುದಿಯಲ್ಲಿ ಸಸ್ಯ ತೋಟ, ರಾಮನಗರ ಶಿಡ್ಲಘಟ್ಟದಲ್ಲಿ ಸಿಲ್ಕ್ ಪಾರ್ಕ್, ಕೋಲಾರದಲ್ಲಿ ರೈತ ಮಾಲ್ ಸ್ಥಾಪನೆಯನ್ನ ಮಾಡಲು ಅನುದಾನವನ್ನ ನೀಡಲಾಗುತ್ತೆ. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಬರೋದಾದ್ರೆ ಸಿಂಹಪಾಲು ಅಂತಾನೆ ಹೇಳಬಹುದು. ರಾಜ್ಯ ಸರ್ಕಾರ ಈ ಬಾರಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನ ನೀಡಿರ್ತಕ್ಕಂಥದ್ದು. ಶಿಕ್ಷಣ ಕ್ಷೇತ್ರಕ್ಕೆ 47,224 ಕೋಟಿಯನ್ನ ನೀಡಲಾಗಿದೆ. ಬೆಂಗಳೂರು, ಧಾರವಾಡ ಒಟ್ಟು 6 ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಮಾಡಲಾಗುತ್ತೆ. 800 ಶಾಲೆಗಳ ಅಭಿವೃದ್ಧಿಗೆ 3,900 ಕೋಟಿಯನ್ನ ವಿತರಿಸಲಾಗುತ್ತೆ. ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯ ಪುಸ್ತಕವನ್ನ ವಿತರಿಸುವ ಗುರಿಯನ್ನ ರಾಜ್ಯ ಸರ್ಕಾರ ಹೊಂದಿದೆ. 800 ಶಾಲೆಗಳನ್ನ ಪಬ್ಲಿಕ್ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡೋದಕ್ಕೆ 8,900 ಕೋಟಿ ಮೀಸಲಿಡಲಾಗಿದೆ. ಸಾರಿಗೆ ಇಲಾಖೆಗೆ 15,000 ಕೋಟಿ, ನೋಂದಣಿ ಮುದ್ರಾಂಕ 29,000 ಕೋಟಿ, ಅಬಕಾರಿ ಇಲಾಖೆಗೆ 45,000 ಕೋಟಿ ಟಾರ್ಗೆಟ್. ಹಾಗೇನೆ ಗಣಿ ಇಲಾಖೆಗೆ 11,000 ಕೋಟಿ ಟಾರ್ಗೆಟ್, ವಾಣಿಜ್ಯ ಇಲಾಖೆಗೆ 1,25,000 ಕೋಟಿ ಟಾರ್ಗೆಟ್ ನೀಡಲಾಗಿದೆ. ಆರೋಗ್ಯ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ 900 ಕೋಟಿಯನ್ನ ನೀಡಲಾಗುತ್ತೆ. ಆರೋಗ್ಯ ಇಲಾಖೆಯಲ್ಲಿ 2,500 ಹುದ್ದೆಗಳ ಭರ್ತಿ, ಆಯುಷ್ಮಾನ್ ಯೋಜನೆಗೆ 400 ಕೋಟಿ ರೂಪಾಯಿ ಅನುದಾನ, ಜಿಲ್ಲಾ ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೆ 40 ಕೋಟಿ, 63 ತಾಲೂಕಿನಲ್ಲಿ ಎನ್ಸಿಆರ್ ಕೇಂದ್ರಗಳನ್ನ ಕೂಡ ಮುಂದಿನ ದಿನಗಳಲ್ಲಿ ಸ್ಥಾಪಿಸುವ ಸಾಧ್ಯತೆಗಳಿದೆ. ಇನ್ನು ಕರಾವಳಿ ಭಾಗದವರಿಗಂತೂ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ಅದೇನಂತಂದ್ರೆ, ಮೀನುಗಾರರಿಗೆ ಬಂಪರ್ ಗಿಫ್ಟ್ ನ ಈ ಬಾರಿಯ ಬಜೆಟ್ ನಲ್ಲಿ ನೀಡಲಾಗಿದೆ. ಮೀನುಗಾರಿಕೆಗಾಗಿ 20,000 ಪ್ರೋತ್ಸಾಹಧನ ಏರಿಕೆಯಾಗ್ತಾ ಇದೆ. ಅಂದ್ರೆ 10,000ದಿಂದ 20,000ಕ್ಕೆ ಏರಿಕೆಯಾಗ್ತಾ ಇದೆ. ಮೀನುಗಾರಿಕಾ ವಿವಿಯಲ್ಲಿ ವಿಶೇಷ ವಿಭಾಗಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಮೀನು ಮಾರಾಟ ಮಾಡಲು ಮಾರುಕಟ್ಟೆಯ ಸ್ಥಾಪನೆ, ಮಂಗಳೂರು ವಿವಿಯಲ್ಲಿ ಮೀನುಗಾರಿಕಾ ಶಿಕ್ಷಣ. ಇದಿಷ್ಟೇ ಅಲ್ಲ, ಇನ್ನು ಸಿಕ್ಕಾಪಟ್ಟೆ ಪಾಯಿಂಟ್ಸ್ ಇದೆ. ಬಟ್ ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಧ್ಯವಾದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಮಾತ್ರ ನಾನು ಆಡ್ ಮಾಡಿದ್ದೀನಿ. ಸೊ ಇದಾಗಿತ್ತು ಬಜೆಟ್ ನ ಹೈಲೈಟ್ಸ್.